ವಾಮನ ರೂಪ ಮಹೇಶ್ವರ ಪುತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ಕರ್ಣ ವಿಳಂಬಿತ ಸೂತ್ರ ಶ್ಯಾಮಲ ಕರ್ಣ ವಿಳಂಬಿತ ಸೂತ್ರ ಬುದ್ಧಿ ಪ್ರದಾಯಕ ಪುಸ್ತಕ ಹಸ್ತ ಬುದ್ಧಿ ಪ್ರದಾಯಕ ಪುಸ್ತಕ ಹಸ್ತ ಸಿದ್ಧಿ ವಿನಾಯಕ ಪಾದ ನಮಸ್ತೆ 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 ಬುದ್ಧಿ ಪ್ರದಾಯಕ ಪುಸ್ತಕ ಹಸ್ತ ಸಿದ್ಧಿ ವಿನಾಯಕ ಪಾದ ನಮಸ್ತೆ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ಕರ್ಣ ವಿಳಂಬಿತ ಸೂತ್ರ ಗಜಮುಖ ಗಜಮುಖ ದೇವ ದೇವರ ದೇವ ದೇವನಲ್ಲವೋ ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನು ಬಿರಿದು ಸಂಸ್ತುತಿಸಿ ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಅಂಬುಜಾಸನವಾಣಿಯರ ಪದಾಂಬುಜಗೆ ಕೊಡಬಡುತ್ತ ಬಂದಿದಲ್ಲಿ ಕಥಾಮೃತವ
ನಿಜ. ಆದರೂ ಹಾ, ಮೋಹದ ಸಂಕಲೆಯನ್ನು ಮುರಿದು ಹೊರಬರುವುದಕ್ಕೆ ನಮ್ಮಿಂದ ಸಾಧ್ಯ. ಹಾ, ಹಾ, ಮೋಹ ಪಾಶವನ್ನು ಕಡಿದು ಹೊರಬರುವುದಕ್ಕೆ ನಮ್ಮಿಂದ ಸಾಧ್ಯ. ಹಾ. ಆದರೆ ಧರ್ಮ ಸಂಕಲೆಯನ್ನು ಮೀರಿ ನಡೆಯುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಆದ್ದರಿಂದಲೇ ಅಲ್ಲವೇ ನಮ್ಮ ದೇವನಾದಂತಹ ಕೃಷ್ಣನನ್ನು ಸಂಧಿಗಾಗಿ ಕೌರವನಲ್ಲಿಗೆ ಕಳುಹಿಸಿದ್ದು. ಆದರೆ ನಮ್ಮ ಕೌರವ ಏನು ಮಾಡಿದ? ರಣವೀಳ್ಯವನ್ನು ಕೊಟ್ಟು ಕಳುಹಿಸಿದ್ದಾನೆ. ಆದ್ದರಿಂದಲೇ ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ 18 ದಿನಗಳ ಕಾಡಾಕಾಡಿಯಾದಂತಹ ಯುದ್ಧ ಧರ್ಮಯುತವಾಗಿ ನಡೆಯಬೇಕು ಎನ್ನುವಂತಹ ನಿರ್ಣಯ ಕೈಗೊಂಡದ್ದು. 11 ದಿನಗಳ ಕಾಲದ ಯುದ್ಧ ಯಥಾಪ್ರಕಾರವಾಗಿ ನಡೆದು ಹೋಯಿತು. 10 ದಿನಗಳ ಕಾಲ ನಮ್ಮ ಅಜ್ಜನಾದಂತಹ ಭೀಷ್ಮಾಚಾರ್ಯರು ಯುದ್ಧವನ್ನು ಮಾಡಿದರು. ನಿಜವನ್ನು ಜಯ ನಮ್ಮ ಪಾಲಿಗೆ ಒದಗಿದೆ ಎಂದು ಯಾರಾದರೂ ಪ್ರಶ್ನಿಸಿದರೆ ಧೈರ್ಯವಾಗಿ ನಮಗೆ ಹೇಳುವುದಕ್ಕೆ ಸಾಧ್ಯವಿಲ್ಲ. ಸೋಲು ಕೌರವನ ಪಾಲಿಗೆ ಆಯ್ತೆ, ಅದನ್ನೂ ಹೇಳುವುದಕ್ಕೆ ಸಾಧ್ಯವಿಲ್ಲ. ಖಂಡಿತ. ಜಯಾಪಜಯದ ನಿರ್ಣಯ ಆಗಲಿಲ್ಲ. ಕೊನೆಗೂ ಅಜ್ಜನಾದಂತಹ ಭೀಷ್ಮಾಚಾರ್ಯ ನಮ್ಮ ಮೇಲಿನ ಕರುಣೆಯಿಂದಲೋ ಅಲ್ಲ ಧರ್ಮವನ್ನು ಎತ್ತಿ ಹಿಡಿಬೇಕು ಎನ್ನುವಂತಹ ನಿರ್ಣಯದಿಂದಲೂ ಶರಶಯ್ಯೆಯಲ್ಲಿ ಹೊರಡಿಸಿದರು. 11ನೆಯ ದಿನ ಶಾಪಾದಪಿ ಶರಾದಪಿ ವೈರಿಗಳನ್ನು ನಾಶಗೊಳಿಸುವುದಕ್ಕೆ ಸಾಧ್ಯವುಳ್ಳಂತಹ ಗುರುಗಳಾದಂತಹ ದ್ರೋಣಾಚಾರ್ಯರು ಕೌರವರ ಸೇನಾಧಿಪತ್ಯವನ್ನು ವಹಿಸಿ ಯುದ್ಧವನ್ನು ಮಾಡಿದರು. ಇಲ್ಲಿಯೂ ಜಯಾಪಜಯದ ನಿರ್ಣಯ ಆಗಲಿಲ್ಲ. ಈ 11 ದಿನಗಳ ಕಾಲದಲ್ಲಿಯೂ ಕೂಡ ಯಾವುದೇ ಜಯಾಪಜಯದ ನಿರ್ಣಯವಾಗಲಿಲ್ಲ. ನಮ್ಮ ಪಾಲಿಗೆ ಜಯ ಒದಗಲಿಲ್ಲ. ಇದರಿಂದಾಗಿ ನಾನು ಬಹಳವಾಗಿ ಯೋಚನಾಮಗ್ನರಾಗಿದ್ದೇನೆ. ತಮ್ಮಂದಿರೇ, ನೀವೆಲ್ಲರೂ ಅಂದು ನಾನು ಯುದ್ಧ ಬೇಡ ಬೇಡ, ರಾಜ್ಯ ನಮಗೆ ಬೇಡ, ಬಡತನವೇ ಸಾಕು ಎಂಬುದಾಗಿ ಕೂಗಿದವಾಗ ನೀವೆಲ್ಲವರೂ ಸೇರಿ ನನ್ನನ್ನು ಯುದ್ಧಕ್ಕೆ ಪ್ರೋತ್ಸಾಹಿಸಿದ್ರಿ. ಅಂದು ಒಂದಲ್ಲ ಎರಡಲ್ಲ ಹಲವಾರು ಶಪಥಗಳನ್ನೂ ನೀವು ಮಾಡಿದ್ರಿ. ಆದರೆ ಇವತ್ತು ಯಾವುದಕ್ಕೂ ಒಂದು ನಿರ್ಣಯ ಎಂಬುದಾಗಿ ಬರಲಿಲ್ಲ. ತಮ್ಮಂದಿರೇ, ಇದನ್ನೆಲ್ಲ ನೋಡುವಾಗ ಬೇಕೇ ನಮಗೆ ಈ ಯುದ್ಧ? ಬೇಕೇ?
requested to make sure the students get into the bus. Only 5 buses will remain, rest all the buses will proceed. I repeat again, the buses towards Udupi as well as our girls hostel Mangalore are leaving right now. Make sure you board the bus right now. Only 5 buses will remain. Thank you so much. ನೀನಂತಹ ಚಿಂತೆಗಳಿಗೆ ಯಾವುದೇ ಕಾರಣವಿಲ್ಲ. ನಿನ್ನೆಯವರೆಗೆ ದಿವಸಗಳು ಸಂದು ಹೋಗಿವೆ. ಆದರೇನಂತೆ ಇನ್ನು ದಿವಸಗಳು ಬಾಕಿ ಇದೆ ಅಲ್ಲದೆ ನಾನು ಕೊಟ್ಟಂತಹ ಆ ಮಾತು ಶಕುನಿಯನ್ನು ಕೊಂದೇಗಿರುತ್ತೇನೆ ಎನ್ನುವಂತಹದ್ದು ಇವತ್ತಿಗೂ ಮರೆತಿಲ್ಲ. ಸರಿಯಾದಂತಹ ಕಾಲ ಕೂಡಿ ಬಂದಿಲ್ಲ ಅಷ್ಟೇ. ಬಂದಂತಹ ಕಾಲಕ್ಕೆ ಹರಿಯ ಕರುಣೆ ಇರುವಲ್ಲಿಯವರೆಗೆ ಜಯವನ್ನು ತಂದುಕೊಡುತ್ತೇವೆ. ನಿಶ್ಚಿಂತರಾಗಿರು. ಇಲ್ಲಿಯವರೆಗೆ ಪಂಚಮನಾದಂತಹ ನಾನು ಕಿರಿಯವನು ಎಂಬ ಕಾರಣಕ್ಕಾಗಿಯೇ ಹಿರಿಯವರು ಹೇಳಿದಂತಹ ಮಾತುಗಳನ್ನು ಅನುಸರಿಸಿಕೊಂಡು ಬಂದವನು ನಾನು. ಆದರೆ ಹಿರಿಯನಾದಂತಹ ಕೌರವ ಏನು ಮಾಡಿದ? ಅರಗಿನ ಮನೆಯಲ್ಲಿ ನಮ್ಮನ್ನ ಸುಡಲೊಪ್ಪಿಸಿದ. ಮೋಸದಿಂದ ಜೂಜಾಟಕ್ಕಾಗಿ ನಮ್ಮನ್ನು ಆಹ್ವಾನಿಸಿದ. ಅಷ್ಟೇ ಅಲ್ಲ, 14 ವರ್ಷ ವನವಾಸವನ್ನು ಅನುಭವಿಸಿ ಬಂದದ್ದಾಯಿತು. ಎಲ್ಲವನ್ನೂ ಮರೆತು ಪರಮಾತ್ಮನ ಕೃಪೆಯೊಂದಿಗೆ ಬಾಳಿಕೊಂಡು ತಾಳಿಕೊಂಡು ಬಂದವರು ನಾವು. ಆದರೆ ಈಗ ನಡೆದದ್ದೇನು? ನಾವೇ ಮಾಡಿಕೊಂಡಂತಹ ಒಪ್ಪಂದ ಏನದು? ಓರ್ವ ಪಾಂಡವನು ಅಳಿದರೂ ಕೂಡ, ಓರ್ವ ಕೌರವನು ಉಳಿದರೂ ಕೂಡ ಧರಣಿ ಕೌರವಗೆ ಎಂಬಂಥದ್ದು. ಹಾಗಾಗಿ ಇನ್ನೂ ಚಿಂತಿಸುವಂತಹ ಅವಶ್ಯಕತೆ ಇಲ್ಲ. ನಾವು ಯುದ್ಧಕ್ಕಾಗಿ ಮುನ್ನಡೆಯಬೇಕಾಗಿದೆ. ಬಹುದೋಷ ಬಾರ್ತೇನ ನೀವೆಲ್ಲ ನುಡಿಗೆ ನೀವೆಲ್ಲ ನುಡಿಗೆ ಖಳಕೋರುಪತಿಯ ಭೀತಿಯು ನಮಗಿಲ್ಲ. ಮಳಿನ ನವನ ಗರುಣೆಯಲ್ಲಿ ಸುಳ್ಳಲ್ಲ. ಖಳಕೋರುಪತಿಯ ಭೀತಿಯು ನಮಗಿಲ್ಲ. ಮಳಿನ ನವನ ಗರುಣದಲ್ಲಿ ಸುಳ್ಳಲ್ಲ.
ಮಾಡಬೇಕೆನ್ನುವಂತಹ ಇಚ್ಛೆಯಿಂದ ನಿಮ್ಮಲ್ಲಿ ಈ ಮಾತುಗಳನ್ನಾಡಿದೆ. ಎಷ್ಟು ಸಮಯದ ನಮ್ಮಲ್ಲಿ ಆ ನಮ್ಮ ದೇವರಾದಂತಹ ವಾಸುದೇವನ ದಯ ಇದೆಯೋ ಅಲ್ಲಿಯವರೆಗೆ ನಮಗೆ ಕೌರವನ ಭಯವಿಲ್ಲ. ಖಂಡಿತ. ಧೈರ್ಯಸ್ಥರಾಗಿ ನಮ್ಮ ಬಿಡಾರವನ್ನೇ ಸೇರಿಕೊಳ್ಳೋಣ. ಕೃಷ್ಣ, ನಿನ್ನ ಕುತಂತ್ರ ಅದಕ್ಕಿಷ್ಟು ಧಿಕ್ಕಾರ ಇರಲಿ. ಪಾಂಡವರು ನಾವು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ನಮ್ಮ ಮದ್ದಿನ ಹುಡುಗಾಟದ ಹೋರಾಟ, ನಮ್ಮ ಮಧ್ಯೆ ನಡೆಯುವ ಮರಕೋತಿ ಆಟದ ಹೋರಾಟ, ಪಗಡೆ ಆಟ, ವಸ್ತ್ರಾಭರಣಗಳು ನಮ್ಮನ್ನ ಯುದ್ಧ ರಂಗದವರೆಗೂ ಒತ್ತು ತಂದಿವೆ. ನಮ್ಮ ಜನ ಕೌರವ ಸಮಾಜ ಮುಖಕ್ಕೆ ಏನು ಅಂದ್ರೆ ಕೌರವ ಕೆಟ್ಟವ, ಕೌರವನ ಇನ್ನೊಂದು ಮುಖ ಯಾರಿಗೂ ಗೊತ್ತಿಲ್ಲ. ಕೌರವ ಸುಯೋಧನ ಮಾನದನ, ಕೌರವ ಯಾದಕ್ಕಾಗಿ ಹೋರಾಡ್ತಾನೆ. ಕೌರವ ಹೋರಾಡುವುದು ಛಲಕ್ಕಾಗಿ, ಕುರ್ಚಿಗಾಗಿ ಅಲ್ಲ, ಸಂಪತ್ತಿಗಾಗಿ ಅಲ್ಲ, ಛಲದಂಕಮಲ್ಲ ಕೌರವ. ಏನು ಮಾಡೋಣ ಹೇಳಿ? 12 ದಿನಗಳ ಯುದ್ಧ ಮುಗಿದು ಹೋಯ್ತು. ಪಾಂಡವರ ಪಾಲಿಗೆ ಜಯ ಬರ್ತಾ ಉಂಟು, ನಮಗೆ ಸೋಲು ಸೋಲು ಜಯ ಕನ್ನಡಿ ಒಳಗಿನ ಗಂಟಾಗಿ ಹೋಯ್ತು. ಪಾಂಡವರನ್ನ ಸೋಲಿಸಲೇಬೇಕು. ನಾನು ನೆಲಕ್ಕಾಗಿ ಹೋರಾಡುವವನಲ್ಲ, ಜಲಕ್ಕಾಗಿ ಹೋರಾಡುವವನು ಸುಯೋಧನ. ಏನ್ ಮಾಡೋಣ ಹೇಳಿ? 11 ಅಕ್ಷೋಹಿಣಿ ಸೈನ್ಯ, ಪಾಂಡವರಲ್ಲಿ ಕೇವಲ 7 ಅಕ್ಷೋಹಿಣಿ ಸೈನ್ಯ. ಏನ್ ಮಾಡೋಣ? ಷಡುರಥರಾದ ಭೀಷ್ಮ, ದ್ರೋಣ, ಕರ್ಣ, ಶಲ್ಯರೆಲ್ಲ ನಮ್ಮ ಜೊತೆಗಿದ್ದಾರೆ. ಕೃಷ್ಣ, ನಿನ್ನ ಕುತಂತ್ರ ಯುದ್ಧ ಆರಂಭವಾಗುವ ಮೊದಲೇ ಅಣ್ಣ ಬಲಭದ್ರನನ್ನು ತೀರ್ಥಯಾತ್ರೆಯ ರೂಪದಲ್ಲಿ ಅಟ್ಟಿದೆಯ. ವಿದುರನ ಮನೆಗೆ ಬಂದು ನನಗಾಗಿ ಇಟ್ಟ ಸರಳನ್ನು ಮುರಿದು ಹಾಕಿದೆ. ಕೃಷ್ಣ, 10 ದಿನಗಳ ಕಾಲ ಹೋರಾಟ ಮಾಡಿದ ಭೀಷ್ಮರು ಶಿಖಂಡಿಯ ನೆಪದಲ್ಲಿ ಸರಳ ಮಂಚದಲ್ಲಿ ಮಲಗಿದ್ದಾರೆ. ಇಡೀ ನಮ್ಮ ಚಂದ್ರವಂಶ ಶೋಕತೃಪ್ತವಾಗಿದೆ, ಸೂತಕದ ಛಾಯ ಆವರಿಸಿದೆ. ಏನ್ ಮಾಡ್ಲಿ? ಯಾರಿದ್ದಾರೆ? ಎಲ್ಲಿ ಹೋಗಲಿ? ಯಾರಿದ್ದಾರೆ? ಯಾರದು? ದೊರೆಯದ ಬಗೆಳಿಂದು ದೊರೆಯದ ಬಗೆಳಿಂದು ಕೌರವರ ರಸ ಚಿಂತ ಭಾರದಲ್ಲಿ
ಕೌರವರ ರಸ ಚಿಂತ ಭಾರದಲ್ಲಿ ತರಹರಿಸುತ್ತಿರಲ್ಕ ವೇಳೆಯಲ್ಲಿ ಕಲಶಜನು ನಡೆತಂದು ಕಲಶಜನು ನಡೆತಂದು ಕಲಶಜನು ನಡೆತಂದ ಕಲಶಜನು ನಡೆತಂದುದ ಕಂಡು ಕೌರವ ಉಪಚರಿಸಿ ಕರೆದಿತ್ತು ಆಸದವ ತೋನಿತ್ತು ಸಮೀಪಕ್ಕೆ ಬಂದಂತಹ ಜಯ ಎಳೆಯಂತರದಲ್ಲಿ ತಪ್ಪಿ ಹೋಯಿತು. ಏನು ವಿಧಿ ಹೇಳಿ ಹಾಗಂತ ಅದನ್ನೇ ನಿನ್ನ ಪರಾಜಯ ಎಂದು ಭಾವಿಸಬೇಡ. ಹಾಗೆ ಹೇಳ್ತೀಯ. ನಾಳೆ 13ನೇ ದಿನದ ಯುದ್ಧ ನಿನಗೆ ಬೇಕಾದದ್ದು ಜಯವಷ್ಟೇ. ಅರುಹಿದನು ಬಲು ಕ್ಲೇಶ ಲತೆಯನು